ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಶಿರೋಮಣಿ ಅಂತೇಳ್ಬಿಟ್ಟು, ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಊರು ಚಾಮರಾಜನಗರ ಭಾಗದವರು. ಉದ್ಯೋಗ ಗಂಡನ ಕಂಪನಿಯಲ್ಲೇ ಕೆಲಸವನ್ನು ಮಾಡುತ್ತಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಇನ್ಕಮು ವಾರ್ಷಿಕವಾಗಿ 30 ಲಕ್ಷ ಸಿಗುತ್ತೆ. ಸಮಸ್ಯೆ ಗಂಡನಿಂದ ತೂತಿಗೆ ಸುಖ ಇಲ್ಲ, ಹಾಗಾಗಿ ಮಿಂಡ ಬೇಕು ಅಂತೇಳಿ ಇದಿಷ್ಟಿವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಮಾರುತಿ ಬೆಲೆನೋ ಡೆಲ್ಟಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಮುಂದೆ ತಿಳಿಸ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ತೂತಿನ ಬಿಳಿ ರಸ ಕುಡಿಯುವ ಗಂಡು ಬೇಕು ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಸಹಿತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಅಪ್ಪ ಚಿಕ್ಕವಳು ಅಂತೇಳ್ಬಿಟ್ಟು ಮುದ್ದಾಗಿ ಸಾಕಿ ಒಳ್ಳೆ ದುಡ್ಡಿರುವ ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಆದರೆ ಗಂಡ ಆದವನು ತೂತಿಗೆ ಸರಿಯಾಗಿ ಸುಖ ಕೊಡೋದಿಲ್ಲ. ಆಫೀಸ್ನಲ್ಲಿ ಹುಡುಗರ ಜೊತೆ ಕೈಸಿಕೊಳ್ಳುವ ಪ್ಲ್ಯಾನ್ ಕೂಡ ಮಾಡಿದ್ದೆ, ಆದರೆ ಸಮಯವೇ ಸಿಗೋದಿಲ್ಲ, ಹಾಗಾಗಿ ಮಿಂಡ ಬೇಕು ಅಂತೇಳಿ ಇದಿಷ್ಟು ತೂತಿನ ಬಿಳಿ ರಸ ಕುಡಿಯುವ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಅಂದರೆ ಫ್ರೆಂಡ್ಸ್, ಸ್ವಂತ ಗಂಡನ ಕಂಪನಿಯಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಬೇರೆಯವರ ಜೊತೆಗೆ ಮಾಡಿಸಿಕೊಳ್ಳೋದಕ್ಕೆ ಟೈಮ್ ಸಿಗುತ್ತಿಲ್ಲ. ಹಾಗಾಗಿ ಫ್ರೀ ಇದ್ದಾಗ ಮನೆಗೆ ಬಂದು ಸುಖವನ್ನು ಕೊಡ್ತಕ್ಕಂತಹ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಈ ಥರ ಗಂಡು ಇದ್ದರೆ ಇವತ್ತೇ ಕರೆ ಮಾಡಿ ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿದ್ದಾರೆ. ಮೊದಲನೇದು, ತೂತಿನ ಬಿಗಿತ ಕಮ್ಮಿ ಮಾಡುವ ಗಂಡು ಇದ್ದರೆ ಕರೆ ಮಾಡಿ ಅಂತೇಳಿ ತಿಳಿಸಿರೋದು. ಎರಡನೇದು, ಸೊಕ್ಕಿದ ನನ್ನ ತೂತಿನ ರಸವನ್ನು ಕುಡಿಯಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಮೂರನೇದು, ಮನೆಯಲ್ಲಿ ಮಗಳು ಇರುತ್ತಾಳೆ, ಗೌರವದಿಂದ ನೋಡಬೇಕು, ಯಾವುದೇ ರೀತಿಯಾದ ಕೆಟ್ಟ ದೃಷ್ಟಿಯಿಂದ ನೋಡಬಾರದು. ನಾಲ್ಕನೇದು, ಬರುವಾಗ ಕಾಂಡಮ್ ತಂದರೆ ಅವಕಾಶ ಸಿಗುತ್ತೆ ಅಂತೇಳಿ ಇದಿಷ್ಟಿವರೆಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಫ್ರೆಂಡ್ಸ್, ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಕೊನೆಯದಾಗಿ ಇವರ ಬಳಿರುವ ಮಾರುತಿ ಬೆಲೆನೋ ಡೆಲ್ಟಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಜನವರಿ 2016 ಅಂತೇಳಿ ತಿಳಿಸಿದ್ದಾರೆ. ತುಂಬಾ ಓಲ್ಡ್ ಮಾಡೆಲ್ ಅಂತ ಹೇಳ್ಬೋದು. ಇನ್ಸೂರೆನ್ಸು ಕನ್ಫರೆನ್ಸು ಆಗಿದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ ಮಾತ್ರ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 58,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಇವರು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc. ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಇದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಇನ್ನು ಮುಖ್ಯವಾಗಿ ಸುಖ ಕೊಡೋರು ಮಾತ್ರ ಬೇಗ ಬನ್ನಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.